3 ways to get the power of number 5. ಫಸ್ಟ್ ಥಿಂಗ್ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ 5 ನಂಬರ್ ಬಂದರೆ ದಟ್ ಈಸ್ ದ ಬೆಸ್ಟ್ ನಂಬರ್ ಅಂತ ಹೇಳ್ಬೋದು. 1 ಇದೆ, 3 ಇದೆ, 6 ಇದೆ, 5 ಇದೆ. ಬಟ್ ಇದರಲ್ಲಿ ಈಗ 1 ಯಾವಾಗ ತೊಗೋಬೇಕು, ಯಾಕೆ ತೊಗೋಬೇಕು ಅಂತ ಗೊತ್ತಿಲ್ಲ, ಅಥವಾ 3 ಯಾವಾಗ ತೊಗೋಬೇಕು, 6 ಯಾಕೆ ತೊಗೋಬೇಕು ಗೊತ್ತಿಲ್ಲ ಅಂದಾಗ 5 ನಂಬರ್ ಆರಾಮ್ಸೆ ತೊಗೋಬೋದು. ಬಿಕಾಸ್ 5 ಎಲ್ಲರಿಗೂ ಫ್ರೆಂಡ್ಲಿ ಇದೆ ಆ್ಯಂಡ್ 5 ನಂಬರ್ ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ, ಬ್ಲೆಸ್ ಮಾಡುತ್ತೆ. ಮೊಬೈಲ್ ನಂಬರ್ನ ಎಲ್ಲ ಕೂಡಿಸಿದಾಗ ಯಾರದೇ ಅಂಕಿ 10 ಡಿಜಿಟ್ ಇರುತ್ತೆ ಮೊಬೈಲ್ ನಂಬರಲ್ಲಿ, ಅಷ್ಟನ್ನು ಕೂಡಿಸಿದಾಗ ಡಬಲ್ ಡಿಜಿಟ್ ಬರುತ್ತೆ. ಮತ್ತು ಅದನ್ನು ಸಿಂಗಲ್ ನಂಬರ್ ತಂದಾಗ 5 ಬಂದರೆ ದಟ್ ಈಸ್ ಅ ಲಕ್ಕಿ ನಂಬರ್. ಬಟ್ ಅದರಲ್ಲೂ ಕೂಡ ಇನ್ನೂ ಇದೆ ಕ್ರೈಟೀರಿಯಾಸ್, ಮೆನಿ ಅದರ್ ಕ್ರೈಟೀರಿಯಾಸ್. ಕೆಲವು ನಂಬರ್ ರಿಪೀಟೆಡ್ ನಂಬರ್ ಇರುತ್ತೆ, ಯಾವ ನಂಬರ್ ರಿಪೀಟ್ ಆಗಬೇಕು, ಯಾವ ನಂಬರ್ ರಿಪೀಟ್ ಆಗಬಾರ್ದು. ಜೊತೆಗೆ ಪೇರಿಂಗ್ ನಂಬರ್ಸ್ ಅಂತಲೂ ಕರಿತೀವಿ. 1 ಪಕ್ಕ 8 ಬಂದಾಗ, 1 ಪಕ್ಕ 9 ಬಂದಾಗ, ಇದೆಲ್ಲ ನಾವು ಇನ್ಡೆಪ್ತಾಗಿ ಮೊಬೈಲ್ ನ್ಯೂಮರಾಲಜಿ ಅಂತ ಹೋದಾಗ ಅದು ಇದೆ, ತುಂಬ ಇನ್ಡೆಪ್ತಾಗಿ ಹೋಗ್ತೀವಿ. ಸೊ ಅದು ಮಾಡ್ತೀರಿ? ಎಸ್ ಮಾಸ್ಟರ್ ಕೋರ್ಸ್ ಅಂದಾಗ ದಟ್ ಕವರ್ಸ್ ಎಂಟೈರ್ ಮೊಬೈಲ್ ನ್ಯೂಮರಾಲಜಿಯಿಂದ ಹಿಡಿದು ನೇಮ್ ನ್ಯೂಮರಾಲಜಿ, ಮ್ಯಾರೇಜ್ ನ್ಯೂಮರಾಲಜಿ, ವೆಹಿಕಲ್ಲು, ಪ್ರಾಪರ್ಟಿ, ಪ್ರತಿಯೊಂದಕ್ಕೂ ನಂಬರ್ಸ್ ಅಪ್ಲೈ ಆಗುತ್ತೆ. ನೋಡಿ, ಈ ಪ್ರಕೃತಿ ನೇಚರ್ ಏನಿದೆ, ಇಟ್ ಕನ್ಸಿಸ್ಟ್ ಆಫ್ ನಂಬರ್ಸ್. ಈಗೇನು ಪಂಚಭೂತಗಳು 5 ಎಲಿಮೆಂಟ್ಸ್ ಇದೆ, ಅದು 5. ಸಪ್ತ ಸಾಗರ 7, ಸಪ್ತ ಸ್ವರಗಳು 7 ದಿನಗಳು 7, 9 ಪ್ಲ್ಯಾನೆಟ್ಸ್ 9, ಎಲ್ಲ ನಂಬರ್ಸ್. ನಾವು ಹುಟ್ಟಿದಾಗಿಂದ ಕೊನೆವರೆಗೂ, ಅಂದರೆ ಒಂದು ಮಗು ಹುಟ್ಟಿದಾಗನೇ ಫಸ್ಟ್ ಡಾಕ್ಟ್ರ್ ಏನು ಮಾಡ್ತಾರೆ, ನಂಬರ್ ಬರೀತಾರೆ, ಜೊತೆಗೆ ಟೈಮ್ ಬರೀತಾರೆ. ಅಲ್ಲಿಂದ ಶುರು ಆಯ್ತು ನಂಬರ್. ಇನ್ಫ್ಯಾಕ್ಟ್ ಅಲ್ಲಿಂದಲ್ಲ, ಇನ್ನೂ ಮೊದಲೇ ಶುರು ಆಗುತ್ತೆ. ಗರ್ಭದಲ್ಲಿ ಮಗು ಜನ್ಮ ತಡೆದಾಗಲೇ ಡಾಕ್ಟ್ರು ಚೆಕ್ ಮಾಡಿದಾಗ ಏನು ಹೇಳ್ತಾರೆ, ಕಂಗ್ರ್ಯಾಟ್ಸ್ ಮಾ, ಯು ಕನ್ಸೀವ್ಡ್, ಇಷ್ಟು ವಾರ ಆಗಿದೆ, ಇಷ್ಟು ದಿನ ಆಗಿದೆ ಅಂತ ಹೇಳ್ತಾರೆ. ಅದು ಹೆಂಗೆ ಹೇಳ್ತಾರೆ? ಥ್ರೂ ನಂಬರ್ಸ್. ಅಲ್ಲಿಂದ ಶುರು ಆಗಿದ್ದ ನಂಬರು. ಮಗು ಹುಟ್ಟಿದ ಮೇಲಿಂದ ಎಲ್ಲರೂ ಬರ್ತಾರೆ ನೋಡಬೇಕು ಅಂಥೇಳಿ ಖುಷಿಯಿಂದ, ಎಷ್ಟನೇ ಅಪ್ಪ ಡೋರ್ ನಂಬರ್ ಎಲ್ಲಿ, ಎಷ್ಟನೇ ಫ್ಲೋರು ಅಂತ ಹಾಸ್ಪಿಟ್ಲಿಗೆ ಹುಡ್ಕೊಂಬರ್ತಾರೆ. ಮತ್ತು ಮನೆಗೆ ಕರ್ಕೊಂಡು ಹೋಗ್ತೀರಾ, 11 ದಿನ ಆಗುತ್ತೆ, ಅಲ್ಲಿ ಪುಣ್ಯ ಮಾಡ್ತೀರಾ, ಮತ್ತು ನಾಮಕರಣ ಮಾಡ್ತೀರಾ, ಅಲ್ಲಿ ನೇಮ್ ನಂಬರ್ ಬಂತು. ಜೊತೆಗೆ 1 ಮಂತ್ ಆಯಿತು ಸೆಲೆಬ್ರೇಟ್ ಮಾಡ್ತೀರಾ, 6 ಮಂತ್ ಆಯಿತು ಸೆಲೆಬ್ರೇಟ್ ಮಾಡ್ತೀರಾ, 1 ಇಯರ್ ಆಯಿತು ಬರ್ಡೇ ಮಾಡ್ತೀರಾ ಗ್ರ್ಯಾಂಡಾಗಿ. ಆ 1 ಇಯರ್ ಹೆಂಗೆ ಗೊತ್ತಾಯಿತು? ನಂಬರಿಂದ ಗೊತ್ತಾಯಿತು. ಮಗುಗೆ ಆಧಾರ್ ಕಾರ್ಡ್ ಮಾಡಿಸ್ತೀವಿ, ಆಧಾರ್ ಕಾರ್ಡ್ ನಂಬರ್ ಬಂತು. ಸ್ಕೂಲಿಗೆ ಸೇರಿಸ್ತೀವಿ, ನೆಕ್ಸ್ಟು ಅಲ್ಲಿ ಅಡ್ಮಿಷನ್ ನಂಬರ್ ಬಂತು, ರೋಲ್ ನಂಬರ್ ಬಂತು. ಎಲ್ಲ ಕಡೆ ಗೊತ್ತಿಲ್ಲದೋ ನಂಬರ್ಸ್ ಆರ್ ಕಂಟ್ರೋಲಿಂಗ್ ಅಸ್. ನಂಬರ್ಸ್ ಆರ್ connected and indirectly controlling through the syllabus of power of 1 to 9 planets and the energy the planets are drawing, through which it can affect us. ಸೊ ಫೈನಲ್ ಆಗಿ ಹೇಳ್ತೀನಿ ಇದನ್ನು, ನಂಬರ್ಸ್ ಆರ್ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ನಂಬರ್ಸ್ ಆರ್ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ವೈ ಅದು ನಂಬರ್ಸೇ ತಗೊಳ್ತು ಯೂನಿವರ್ಸ್ ಲ್ಯಾಂಗ್ವೇಜ್ ಆಗಿ? ಸೈನ್ಸ್ ಆ್ಯಕ್ಚುಲಿ, ಸೈನ್ಸ್ ಅಂತ ಹೇಳಿದ್ರೆ ಚಿಹ್ನೆಗಳು. ಈಗ ಯೂನಿವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂದ್ಕೊಳ್ಳೋಣ. ಓಕೆ, ಯೂನಿವರ್ಸ್ ಅಂದಾಗ ದೇವರು ಅಂತ ಕರಿಬೋದು, ಎನರ್ಜಿ ಅಂತ ಕರಿಬೋದು, ಏಂಜಲ್ಸ್ ಅಂತ ಕರಿಬೋದು, ಅಥವಾ ನಮ್ಮ ಪೂರ್ವಜರಂತ ಕರಿಬೋದು. ಎಲ್ಲ ಒಂದು ಕಡೆ ನಮಗೆ ನಾವು ಪ್ರೇ ಮಾಡ್ತೀವಿ ದೊಡ್ಡವ್ರಿಗೆ, ಅಥವಾ ದೇವರಿಗೆ, ಯೂನಿವರ್ಸ್ಗೆ ಪ್ರೇ ಮಾಡ್ತೀವಿ. ಆ ಒಂದು ಗೈಡೆನ್ಸ್ ನಮಗೆ ಗೈಡ್ ಮಾಡಬೇಕಂದಾಗ, ಈಗ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ನಮಗೆ ಕನ್ನಡ ಬರುತ್ತೆ, ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ. ಬಟ್ ಯೂನಿವರ್ಸ್ ಕನ್ನಡದಲ್ಲಿ ಮಾತಾಡಲ್ಲ. ಯೂನಿವರ್ಸ್ ಮಾತಾಡುತ್ತೆ ಚಿಹ್ನೆಗಳ ಮುಖಾಂತರ, ನಂಬರ್ಸ್ನ ಮುಖಾಂತರ. ಇದು ನಮಗೆ ಗೊತ್ತಾಗಿದೆ ಹೇಗೆ? ಅದು ಗೊತ್ತಾಗದೆ ನ್ಯೂಮರಾಲಜಿಯಿಂದ. ಈಗ ನಾವು ಕನ್ನಡ ಕಲ್ತಿದ್ದೀವಿ, ನಮ್ಮ ಕನ್ನಡ ಭಾಷೆ ಬರ್ತಾ ಇದೆ. ನ್ಯೂಮರಾಲಜಿ ಗೊತ್ತಿರೋರಿಗೆ ನಂಬರ್ಸ್ ಏನು ಹೇಳ್ತಾ ಇದೆ, ಈ ನಂಬರ್ ಯಾಕೆ ಬಂದಿದೆ, ಅದಕ್ಕೆ ನಾನು ಏನು ಮಾಡಬೇಕು, ಹೆಂಗಿರಬೇಕಂತ ಗೊತ್ತಾಗದೆ ನ್ಯೂಮರಾಲಜಿ. ಸೊ ನ್ಯೂಮರಾಲಜಿ ಅನ್ನೋಂಥದ್ದು ಯೂನಿವರ್ಸ್ನ ಭಾಷೆ ಅಂತ ಅದಕ್ಕೆ ಹೇಳ್ತೀವಿ. ಸೊ ಈ ಚಿಹ್ನೆ ಮತ್ತು ನ್ಯೂಮರಾಲಜಿ ಐ ಥಿಂಕ್ ಪುರಾತನ ಕಾಲಗಳಿಂದಲೂ ನಮಗೆ ಅದು ಬಂದಿದೆ. ಉದಾಹರಣೆಗೆ ಸ್ವಸ್ತಿಕ, ಅದಂದರೆ ಓಮು, ಇವೆಲ್ಲ ಒಂದು ಯೂನಿವರ್ಸು ಸೌಂಡ್ ಅಂತ, ಇನ್ನೊಂದು ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಬ್ರೈನನ್ನು ಆ ಚಿಹ್ನೆ ನೋಡಿದ ತಕ್ಷಣ ಅಂತ. ಅಲ್ಲಿವರೆಗೂ ಅದಿದ್ದು, ಆಮೇಲೆ ಹಿಟ್ಲರ್ ಬಂದು ಅದು ಎಲ್ಲಿಗೋ ಹೋಯ್ತದು. ಬಟ್ ವಿತ್ ಏನ್ಷಂಟ್ ವಿಸ್ಡಮ್ ಆ್ಯಂಡ್ ಕರೆಂಟ್ ಕ್ಯೂರಿಯಾಸಿಟಿ, ಈ ಸೈನ್ಸ್ ಅಂತ ಹೇಳಿದ್ರಲ್ವ, ಸೊ ಯೂನಿವರ್ಸ್ದು ಸೈನ್ಸ್ಗಳ ಸಿಲೆಬಸ್ ಹೆಂಗಿದೆ, ಎಲ್ಲಿಂದ ಶುರು ಮಾಡಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ? ಸೈನ್ಸ್ ಅಂತ ಹೇಳಿದಾಗ ದಟ್ಸ್ ವಾಟ್ ಐ ಕನೆಕ್ಟ್ ಟು ದ ನಂಬರ್ಸ್. ಆ್ಯಕ್ಚುಲಿ ಚಿಹ್ನೆಗಳನ್ನು ನಾನು ನಂಬರ್ಸ್ ಅಂತ ಕನೆಕ್ಟ್ ಮಾಡ್ತೀನಿ. ನಂಬರ್ಸ್ ಆರ್ ನಥಿಂಗ್ ಬಟ್ ಇಟ್ಸ್ ಅ ಸೈನ್ಸ್ ಆ್ಯಕ್ಚುಲಿ. 1 ಅಂತ ನಾವು ಹೆಂಗೆ ಬರಿತೀವಿ, ನೀವು ಅದ್ರದ್ದು ಶೇಪ್ ಮೀನಿಂಗ್ ಇದೆ ಹೇಳ್ತೀರಾ? 1 ಇಂದ ಶುರು ಮಾಡೋ 1 to 9. 1 ಅಂದಾಗ ನೋಡಿ ಹೆಂಗೆ ಬರಿತೀವಿ ನಾವು, ಸ್ಟ್ರೈಟ್ ಲೈನ್ ಬರಿತೀವಿ.
ಸೊ ದಟ್ ಮೀನ್ಸ್ 1 ನಂಬರ್ ಅವರು ದೇ ಸ್ಟ್ಯಾಂಡ್ ಸ್ಟ್ರೇಟ್, ಇಂಡಿವಿಜುವಲ್ ಆಗಿರ್ತಾರೆ, ಅವರು ಅಲೋನ್ ಆಗಿರ್ತಾರೆ, ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ಅವರು. ಹೆಡ್ ಹೈಟ್ 1 ನಂಬರ್ ಹಿಂಗೆ ಬರಿತೀವಲ್ವ ನಾವು, ಸೊ ದೇ ಹೋಲ್ಡ್ ದೇರ್ ಹೆಡ್ ಹೈಟ್. ಸೊ 1 ನಂಬರ್ ಸ್ಟ್ರೇಟ್, ವೆರಿ ಸ್ಟ್ರೇಟ್. ಓಕೆ, ನೋ ಬೆಂಡಿಂಗ್. ನೀನು ಹಿಂಗೆ ಮಾಡು, ನಾನು ಯಾಕೆ ಮಾಡಲಿ, ನಾನು ಹಿಂಗೇನೆ ಅನ್ನೋದು. ದೇ ಆರ್ ವೆರಿ ಲಾಜಿಕಲ್ ಸ್ಟಬನ್ ಥರ ಇರ್ತಾರೆ ಅವರು. 2 ನಂಬರ್ ನಾವು ಹಿಂಗೆ ಬರಿತೀವಿ, ಕರ್ವಿ ನೇಚರ್ ಇದೆ. ಕರ್ವ್ ಎಲ್ಲಿ ಬರುತ್ತೆ ಅಲ್ಲಿ ದೇ ಆರ್ ವೆರಿ ಫ್ಲೆಕ್ಸಿಬಲ್, ಕೇರಿಂಗ್, ಸೂದಿಂಗ್, ಸಪೋರ್ಟಿಂಗ್. ಸೊ 2 ನಂಬರ್ ಕರ್ವಿ. 3 ನಂಬರ್ ಕೂಡ ನಾವು ಹೀಗೆ ಬರಿತೀವಿ. 3 ನಂಬರ್ ಈಸ್ ಓಮ್ನ ನಂಬರ್. ಹೀಗೆ ಬರೆದಾಗ ಏನಾಯಿತು, ಓಮಲ್ಲಿ ಎಲ್ಲ ಅಡಗಿದೆ, ಎಲ್ಲ ಜ್ಞಾನ ಅಡಗಿರೋದೇ ಓಮಿಂದ ಶುರು ಆಗೋಂಥದ್ದು. ಸೊ ಯೂನಿವರ್ಸ್ನ ಸೌಂಡ್ ಹೇಳಿದ್ವಿ ನಾವು ಓಮ್ ಅಂತ. ಸೊ ಯೂನಿವರ್ಸ್ನ ನಾಲೆಡ್ಜ್ 3ನಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಸೊ 3 ನಂಬರ್ ನಾವು ಹಿಂಗೆ ಬರೆದಾಗ ದೇ ಆರ್ ವೆರಿ ನಾಲೆಜಬಲ್, ಎಲ್ಲವನ್ನೂ ಪಡ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು. 4 ನಂಬರ್ ನಾವು ಹೀಗೆ ಬರಿತೀವಿ. ಜನರಲಿ 4 ನಂಬರ್ ನೀವು ಹೆಂಗೆ ಬರೀತಾರೆ ಒಂದ್ಸರಿ ಬರೆದು ತೋರಿಸಿ ನೀವು. 4 ನಂಬರ್ ಹಾಂ, 4 ಎರಡು ಒಂದೇ ಅರ್ಥ, ಅಂದರೆ ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಲೈನ್ನ ಹಿಂಗೆ ಬ್ರೇಕ್ ಮಾಡ್ತಾಯಿದ್ದೀರ, ಹಿಂಗೆ ಕಾಟ್ ಮಾಡ್ತಾಯಿದ್ದೀರ, ಅಂದರೆ ಅರ್ಥ ರೂಲ್ಸ್ ಬ್ರೇಕ್ ಮಾಡೋಂಥ, ರೂಲ್ಸ್ ಬ್ರೇಕರ್ 4 ನಂಬರ್. ಸೊ ದಟ್ಸ್ ವೈ ಐ ಸಜೆಸ್ಟ್ 4 ನಂಬರ್ನ ಎಲ್ಲರಿಗೂ ಹೀಗೆ ಬರೀರಿ ಅಂತ ಹೇಳ್ತೀನಿ. ಹಿಂಗೆ ಬರೆದು ಹೀಗೆ ಬರೀರಿ ಅಂತ. ಎಸ್, ಮಧ್ಯದಲ್ಲಿ ಹಿಂಗೆ ಎಲ್ಲಿ ಬರೆದ್ಬಿಟ್ಟು ಸೆಂಟರ್ ಕಾಟ್ ಮಾಡೋದು ಬೇಡ, ಕ್ರಾಸ್ ಮಾಡೋದು ಬೇಡ, ಅದನ್ನು ಹಿಂಗೆ ಸೈಡಲ್ಲಿ 3-4 ಥರ ಬರೀತಾರೆ 4 ನಂಬರ್ನ. ಬಟ್ ಇವಾಗ ನೀವೇನು ಬರೆದ್ರಿ ದಟ್ ಈಸ್ ದ ಬೆಟರ್ ವೇ ಟು ರೈಟ್. ಸೊ ರಾಹು ಸಪೋರ್ಟ್ ಇರುತ್ತೆ ಅವಾಗ, ಇಲ್ಲಾಂದರೆ ಮೈಂಡ್ ಬ್ರೇಕ್ ಮಾಡೋಂಥವ್ರು. ರಾಹು ಈಸ್ ಲೈಕ್ ಇಲ್ಯೂಷನ್ ಮೈಂಡ್ ಅದು ಆ್ಯಕ್ಚುಲಿ. ಹಿಂಗೆ ಮಾಡೋಣ ಅನ್ನೋದು ಮತ್ತೆ ಉಲ್ಟಾ ಮಾಡು, ಹಿಂಗೆ ಮಾಡೋಣ ಇಲ್ಲ ಉಲ್ಟಾ ಮಾಡು, ಇಲ್ಯೂಷನ್, ಭ್ರಮೆ ಅಂತ ಹೇಳ್ತಾರಲ್ಲ ಆ ರೀತಿ. 4 ನಂಬರ್ ತುಂಬ ಭ್ರಮೆ ಕೊಟ್ಬಿಡುತ್ತೆ ಅದು, ಆ ಥರ. ಅದಕ್ಕೆ ಅದು ಬ್ರೇಕ್ ಆಗೋದು ಬೇಡ ಅನ್ನೋದಕ್ಕೋಸ್ಕರನೇ ಈ ಥರ ಬರೆಯೋದು ಒಳ್ಳೆಯದು ಅಂಥೇಳಿ 4 ನಂಬರ್. ಆ್ಯಂಡ್ 4 ಕೂಡ ಅಷ್ಟೇ ನೋಡಿ, ಇದು ಕೂಡ ವೆರಿ ಸ್ಟ್ರೈಟ್. ಕಾರ್ನರ್ಸ್ ಎಲ್ಲೆಲ್ಲಿ ಬಂತು, ಕ್ರಾಸ್ ಕಾರ್ನರ್ಸ್ ಎಲ್ಲೆಲ್ಲಿ ಬಂತು, ದೇ ಆರ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಅಂಥೇಳಿ, ವೆರಿ ಲಾಜಿಕಲ್, ಸ್ಟ್ರೈಟ್ ಫಾರ್ವರ್ಡ್ ಅಂಥೇಳಿ. 5 ನಂಬರ್ ಕೂಡ ಅಷ್ಟೇ, ಅದು ಕೂಡ ಕರ್ವಿ ನೇಚರ್ ಬರುತ್ತೆ, ಸ್ವಲ್ಪ ಫುಡಿ ನೇಚರ್ ಅವರು 5 ನಂಬರ್ ಅವರು. ಸೊ ಹೀಗೆ ಬರೆದಾಗ ಫುಡಿ ನೇಚರ್, ದೇ ಲವ್ ಈಟಿಂಗ್, ಟ್ರಾವೆಲಿಂಗ್, ಎಂಜಾಯ್, ಈ ಥರ. 6 ನಂಬರು ಅಷ್ಟೇ. 6 ನಂಬರ್ ಕೂಡ ಹೀಗೆ ಬರಿತೀವಿ. ದೇ ಆರ್ ವೆರಿ ಸೀಕ್ರೆಟಿವ್, ಎಲ್ಲ ಬೇಕು ಅವ್ರಿಗೆ, ಎಲ್ಲ ತಿಳ್ಕೊಬೇಕು, ಎಲ್ಲದ್ರ ಬಗ್ಗೆ ಗಾಸಿಪ್ ಮಾಡಬೇಕು ಆ್ಯಂಡ್ ಎಲ್ಲ ತಿಳ್ಕೊಬೇಕು, ಆ್ಯಂಡ್ ತುಂಬ ಸೀಕ್ರೆಟ್ನ ಕ್ಯಾರಿ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ, ಆ ಥರ. ನಂಬರ್ 6 ಅವರು. ಆ್ಯಂಡ್ 6 ನಂಬರ್ ಕೂಡ ಅವರು ಫುಡಿ ನೇಚರ್ ಇರ್ತಾರೆ, ಆ ಥರ. 7 ನಂಬರ್ ಆವಾಗಲೇ ಹೇಳಿದೆ ನಾನು, ಹೀಗೆ ಬರಿತೀವಿ. ಅವರು ಕೂಡ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡೇ, ಈಗೋ ಓರಿಯೆಂಟೆಡೇ ಇರ್ತಾರೆ, ಆ್ಯಂಡ್ ಸ್ಟ್ರೈಟ್ ಹೀಗೆ ಬರಿತೀವಿ ನಾವು. ಅಲ್ಲೂ ಕೂಡ ಏನು ಕರ್ವಿ ನೇಚರ್ ಬರೋದಿಲ್ಲ. 8 ಈಸ್ ಅ ಇನ್ಫಿನಿಟಿ ಸೈನ್ ಆ್ಯಕ್ಚುಲಿ. ಕರ್ವಿ ಇದೆ ಬಟ್ ಸ್ಟಿಲ್ ಇನ್ಫಿನಿಟಿ ಬರಿತೀವಿ ನಾವು, ಅದು ಇನ್ಫಿನಿಟಿ ಸಿಂಬಲ್ ಅದು. 8ಅಲ್ಲಿ ಎಲ್ಲನೂ ಸಿಗುತ್ತೆ, ನಿಮ್ಗೆ ಏನು ಬೇಕು 8 ಎಲ್ಲನೂ ಕೊಡುತ್ತೆ. ಬಟ್ ಯು ಹ್ಯಾವ್ ಟು ಫಾಲೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಪ್ರಿನ್ಸಿಪಲ್ ಓರಿಯೆಂಟೆಡ್ ಆಗಿರಬೇಕು, ನ್ಯಾಯವಾಗಿರಬೇಕು. ಶನಿ ಏನು ಬೇಕಾದ್ರೂ ಕೊಡ್ತಾನೆ. ಶನಿ ಹೇಳೋದಿಷ್ಟೇ, ಕರ್ಮ ಮಾಡು ಎಲ್ಲ ಸಿಗುತ್ತೆ ನಿನಗೆ ಅಂತ. ನಿನ್ನ ಕೆಲಸನೇನು ಮಾಡು, ಶಾರ್ಟ್ ಕಟ್ಸ್ ಬೇಡ. 9 ನಂಬರ್ ನೋಡಿ ನಾವು ಹೀಗೆ ಬರಿತೀವಿ. 9 ನಂಬರ್ ಹೀಗೆ ಬರಿತೀವಿ. 9 ಹೀಗೆ ಬರೆದಾಗ 9 ಎಲ್ಲಿ ಬರ್ತಾಯಿದೆ, ಸರ್ಕಲ್ ಎಲ್ಲಿ ಬರ್ತಾಯಿದೆ, ಇಲ್ಲಿ ಬರ್ತಾಯಿದೆ. ಸೊ 9 ನಂಬರ್ ಅವ್ರು ದೇ ಥಿಂಕ್ ನನ್ನ ಪ್ರಪಂಚದ ಹೊರೆ ಎಲ್ಲ ನನ್ನ ತಲೆ ಮೇಲೆ ಇದೇನೋ ಅಂಥೇಳಿ ಆ ಥರ ಇರ್ತಾರೆ ಅವ್ರು. ಆ್ಯಕ್ಚುಲಿ ಮನೆಯ ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ, ಪ್ರಪಂಚದ ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ, ಎಲ್ಲ ಕೆಲಸ ನನ್ನ ತಲೆ ಮೇಲೆ ಇದೆ. ಸೊ ದೇ ಆರ್ ಡೂವರ್ಸ್ ಅವ್ರು. ಆ್ಯಕ್ಚುಲಿ ಮಾಡೋವ್ರಿಗೂ ನೆಮ್ಮದಿ ಇರಲ್ಲ, ಅವ್ರಿಗೆ ಸಮಾಧಾನನೇ ಇರಲ್ಲ. ಮಾಡು 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 ಮಾಡೋಂಥವ್ರು ಅವರು, ಆ್ಯಕ್ಷನ್ ಪೀಪಲ್ 9 ಅವರು. ಅದಕ್ಕೆ 9 ನಂಬರು ತುಂಬ ನೀವು ಸ್ಪೋರ್ಟ್ಸಲ್ಲಿ, ಆರ್ಮಿ, ಪೊಲೀಸ್ ಇದರೆಲ್ಲ ತುಂಬ ಇರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ನಂಬರ್ಸ್ ಕ್ಯಾನ್ ಹೆಲ್ಪ್ ದೇರ್ ಡೆಸ್ಟಿನಿ ಅಂದಾಗ ಕರಿಯರ್. ಸೊ ಡೆಸ್ಟಿನಿ ಈಸ್ ಆಲ್ ಅಬೌಟ್ ಏನು ಹುಟ್ಟಿನ ಕಾರಣ ಏನು ಮಾಡಬೇಕು, ಪರ್ಪಸ್ ಏನು ನಮ್ಮದು, ಏನು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗತ್ತೆ, ಯಾವ ದಿಕ್ಕಲ್ಲಿ ಹೋದರೆ ನಮಗೆ ಭಾಗ್ಯೋದಯ ಆಗುತ್ತೆ. ಜನರಲಿ ಕರಿಯರ್, ಯಾವ ಕರಿಯರ್ ನಮಗೆ ಸೂಟ್ ಆಗುತ್ತೆ ಅನ್ನೋದೇ ಗೊತ್ತಾಗುತ್ತೆ ನಮಗೆ ನ್ಯೂಮರಾಲಜಿ ಮುಖಾಂತರ. ಎಷ್ಟೋ ಸರಿ ನೋಡಿ, ಇವಾಗ ಸಮ್ವೇರ್ ಓದೆಲ್ಲ ಮುಗಿದ ಮೇಲಿಂದ ಜಾಬ್ ಹುಡುಕ್ತಾರೆ ಫಾರ್ ಪ್ರೆಷರ್ಗೋಸ್ಕರ, ಮನಿ ಅರ್ನ್ ಮಾಡಬೇಕು, ಅದು ಇದು ಅನ್ನೋಕ್ಕೋಸ್ಕರ. ಇಷ್ಟ ಇಲ್ಲದೆ ಇದ್ದರೂ ಅದೊಂದು ಜಾಬು, ಅಥವಾ ಓದಿಗೋಸ್ಕರ ಆದ್ರೂ ಈ ಕೆಲಸಕ್ಕೆ ಅಂತ ಇಂಜಿನಿಯರಿಂಗು ಅದು ಮಾಡಿಬಿಡ್ತಾರೆ. ಬಟ್ ಆ್ಯಕ್ಚುಲಿ ಅವ್ರಿಗೆ ಇದು ಇಷ್ಟ ಇರೋದಿಲ್ಲ. ಅಂದರೆ ಅರ್ಥ ಅವ್ರಿಗೆ ಡೆಸ್ಟಿನಿಗೆ ಅದು ಇರೋದಿಲ್ಲ, ಮ್ಯಾಚ್ ಇರೋದಿಲ್ಲ. ಆ ಜಾಬು ಮತ್ತೊಂದು ಜಾಬು 2 ಇಯರ್ಸ್ 3 ಇಯರ್ಸ್ 5 ಇಯರ್ಸ್ ಚೇಂಜ್ ಮಾಡಿ ಆಫ್ಟರ್ 35 ಇಯರ್ಸ್ ಅಲ್ಲಿ ಭಾಗ್ಯಾಂಕ ಆ್ಯಕ್ಟಿವೇಟ್ ಆಗುತ್ತೆ. ಸಮ್ವೇರ್ ಅರೌಂಡ್ 35 ಇಯರ್ಸ್
ಟು 40 ಇಯರ್ಸ್ ಒಳಗಡೆ ಭಾಗ್ಯಾಂಕ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ. ಆಗಲ್ಲ ಅಂತ ಹೇಳಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಕೆಲವು ವ್ಯಕ್ತಿಗಳು. ಫಾರ್ ಎಕ್ಸಾಂಪಲ್ ಜನರಲಾಗಿ 35 to 40 ಇಯರ್ಸ್ ಅಂತ ಹೇಳ್ತೀವಿ. ಬಟ್ ಯಾರಿಗೋ ಇವಾಗ ಸಡನ್ನಾಗಿ ಮೇಜರ್ ಇನ್ಸಿಡೆಂಟ್ ಆಯಿತು ಲೈಫಲ್ಲಿ, ಲೆಟ್ಸ್ ಸೇ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು, ಇಮ್ಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಅವ್ರ ಲೈಫ್ ಸ್ಟೈಲ್ ಸೇಮ್ ಇರೋದಿಲ್ಲ. ಈ ಅಪ್ಪ ಅಮ್ಮ ಇರೋರ್ಗು ಅಪ್ಪ ಅಮ್ಮ ಇಲ್ದಿರೋರಿಗೆ ಲೈಫ್ ಸ್ಟೈಲ್ ಸೇಮ್ ಇರೋದಿಲ್ಲ. ಸೊ ದೇ ಬಿಕಮ್ ಮೋರ್ ರೆಸ್ಪಾನ್ಸಿಬಲ್, ಮೋರ್ ಮೆಚ್ಯೂರ್ಡ್. ಅಲ್ಲಿ ಭಾಗ್ಯಾಂಕ ಆ್ಯಕ್ಟಿವೇಟ್ ಆಯಿತು.